ಹೊಸ ಆಸ್ತಿ ಖರೀದಿಸುವವರಿಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಮತ್ತು ಕಂದಾಯ ಇಲಾಖೆಯಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು, ಈ ಕೆಲಸ ಮಾಡುವುದು ಎಲ್ರಿಗೂ ಕಡ್ಡಾಯ. ನೀವು ಕೂಡ ಯಾವುದೇ ಲಾಟ್ ಅಥವಾ ಮನೆ ಅಥವಾ ಜಾಗ ಅಥವಾ ಜಮೀನು ಖರೀದಿಸಲು ಬಯಸುತ್ತಿದ್ರೆ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಅಥವಾ ಸಂಬಂಧಿಕರಲ್ಲಿ ಆಸ್ತಿ ಖರೀದಿ ಮಾಡುತ್ತಿದ್ದರೆ ಪ್ರತಿಯೊಬ್ಬರೂ ಕೂಡ ಈ ವಿಷಯ ತಿಳಿದುಕೊಳ್ಳಲೇಬೇಕು. ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದೆ. ಕಡ್ಡಾಯವಾಗಿ ಈ ಕೆಲಸ ಮಾಡೋದು ಅನಿವಾರ್ಯವಾಗಿದೆ. ಇಲ್ಲ ಅಂದ್ರೆ ನಿಮ್ಮ ಆಸ್ತಿಗೆ ರಾಜ್ಯ ಸರ್ಕಾರ ಅಥವಾ ಕಂದಾಯ ಇಲಾಖೆ ಅಥವಾ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಯಾವುದೇ ರೀತಿಯಾಗಿ ಹೊಣೆಗಾರಿಕೆ ಹೊರೋದಿಲ್ಲ. ನಿಮ್ಮ ಆಸ್ತಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಇತ್ತೀಚೆಗೆ ಒಂದೇ ಆಸ್ತಿಯು ಹಲವರಿಗೆ ಮಾರಾಟ ಮಾಡುವ ಮೂಲಕ ಖರೀದಿದಾರರಿಗೆ ಮೋಸ ಮಾಡ್ತಿರುವ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾ ಇವೆ. ಜೀವನ ಪರ್ಯಂತ ದುಡಿದು ಕೂಡಿಟ್ಟ ಹಣದಿಂದ ಜಮೀನು ಅಥವಾ ಪ್ಲಾಟ್ ಅಥವಾ ಜಾಗ ಹೀಗೆ ಯಾವುದೇ ಆಸ್ತಿ ಖರೀದಿಸುವುದು ಜೀವನದಲ್ಲಿ ಬಹಳ ಜನರ ಜೀವನದ ಒಂದು ಕನಸಿನ ಯೋಚನೆಯಾಗಿರುತ್ತೆ. ಇಂತಹ ವ್ಯವಹಾರ ಮಾಡುವುದಕ್ಕೂ ಮೊದಲು ಇಂತಹ ವಿಷಯಗಳನ್ನು ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲಾಂದ್ರೆ ನೀವು ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಬನ್ನಿ, ಇಷ್ಟಕ್ಕೂ ಯಾವ ಒಂದು ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಎನ್ನುವ ಬಗ್ಗೆ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗಿದ್ದು. ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ಭೂಮಿ ಅಥವಾ ಆಸ್ತಿಯ ನೋಂದಣಿ ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ. ನೋಂದಣಿಯು ಭೂಮಿಯನ್ನ ತಮ್ಮ ಹೆಸರಿಗೆ ವರ್ಗಾಯಿಸೋದ್ರಿಂದ ಖರೀದಿದಾರರು ಉತ್ಸುಕರಾಗಿದ್ದಾರೆ. ಅಲ್ಲದೆ ಈಗ ಎಲ್ಲ ಕಾನೂನು ಹಕ್ಕುಗಳು ತಮ್ಮದಾಗಿದೆ ಎಂಬ ಭರವಸೆಯನ್ನ ಅವರು ಪಡೆಯುತ್ತಾರೆ. ಇದು ಅವರಿಗೆ ಮಾನಸಿಕ ಶಾಂತಿಯನ್ನ ನೀಡುತ್ತೆ ಮತ್ತು ಭವಿಷ್ಯದಲ್ಲಿ ಯಾವುದೇ ರೀತಿಯ ಕಾನೂನು ತೊಡಕುಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತೆ. ಆದರೆ ನೋಂದಣಿ ಮಾಡಿಸಿದ ಮಾತ್ರಕ್ಕೆ ಯಾವುದೇ ಆಸ್ತಿ ನಿಮಗೆ ಸಂಪೂರ್ಣವಾಗಿ ಬರೋದಿಲ್ಲ ಎಂದು ನಿಮಗೆ ತಿಳಿದಿದೆಯೇ? ಇನ್ನೂ ಒಂದು ಕಾರ್ಯವಿದೆ, ಅದನ್ನ ಪೂರ್ಣಗೊಳಿಸುವುದು ಬಹಳನೇ ಮುಖ್ಯ. ಈ ದಾಖಲೆ ಇಲ್ಲದೆ ನಿಮ್ಮ ಆಸ್ತಿ ಕ್ಲೈಮ್ ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ಮತ್ತು ಯಾವುದೇ ವಿವಾದದ ಸಂದರ್ಭದಲ್ಲಿ ನೀವು ಕಷ್ಟವನ್ನು ಅನುಭವಿಸಬಹುದು. ಆಸ್ತಿಯನ್ನ ಖರೀದಿಸಿದ ನಂತರ ನೋಂದಣಿ ಮಾಡಿಸಿಕೊಳ್ಳುವುದು ಕಾನೂನು ಹಕ್ಕುಗಳನ್ನು ಖಚಿತಪಡಿಸುವುದಿಲ್ಲ. ಮಾಲೀಕತ್ವದ ಹಕ್ಕುಗಳನ್ನು ಪಡೆಯಲು ಇತರೆ ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಆಸ್ತಿಯನ್ನ ಖರೀದಿಸಿದ ನಂತರ ಮಾಲೀಕತ್ವದ ಹಕ್ಕುಗಳನ್ನು ಪಡೆಯುವ ಸಂಪೂರ್ಣ ಪ್ರಕ್ರಿಯೆ ಏನು ಗೊತ್ತಾ? ನೋಂದಣಿ ಕಾಯ್ದೆಯಡಿ ನಿಬಂಧನೆಗಳನ್ನು ಮಾಡಲಾಗಿದೆ. ಭಾರತದಲ್ಲಿ ಯಾವುದೇ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಸಂಬಂಧಿಸಿದ ನಿಯಮಗಳ ನಿಬಂಧನೆಯನ್ನ ಭಾರತೀಯ ನೋಂದಣಿ ಕಾಯ್ದೆಯ ಅಡಿ ಮಾಡಲಾಗಿದೆ. ಈ ಕಾಯ್ದೆಯ ಅಡಿ ₹100ಗಿಂತ ಹೆಚ್ಚಿನ ಮೌಲ್ಯದ ಆಸ್ತಿಯನ್ನ ಯಾವುದೇ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸಲು ನೋಂದಣಿ ಕಡ್ಡಾಯವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಆಸ್ತಿ ವರ್ಗಾವಣೆಗೆ ಲಿಖಿತ ದಾಖಲೆಗಳು ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಅಗತ್ಯವಿದೆ. ಆಸ್ತಿಯನ್ನು ನಿಮ್ಮ ಹೆಸರಿನಲ್ಲಿ ಪರಿವರ್ತಿಸಿಕೊಳ್ಳಿ. ಕೆಲವೊಮ್ಮೆ ನೀವು ಖರೀದಿಸಲಿರುವಂತಹ ಆಸ್ತಿಯ ಮಾಲೀಕರು ಅದರ ಮೇಲೆ ದೊಡ್ಡ ಸಾಲವನ್ನು ತೆಗೆದುಕೊಂಡಿರಬಹುದು, ಅಥವಾ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ವಂಚನೆ ಮಾಡಲು ತನ್ನ ಆಸ್ತಿಯನ್ನ ಏಕಕಾಲದಲ್ಲಿ ಇಬ್ಬರು ವಿಭಿನ್ನ ವ್ಯಕ್ತಿಗಳಿಗೆ ಮಾರಾಟವನ್ನ ಮಾಡಬಹುದು. ಇದು ನಿಮಗೆ ದೊಡ್ಡ ನಷ್ಟವನ್ನ ಉಂಟು ಮಾಡಬಹುದು. ಆದ್ದರಿಂದ ರಿಜಿಸ್ಟರ್ ಅನ್ನ ಮಾಡುವಾಗ ನಿಮ್ಮ ಹೆಸರಿನಲ್ಲಿ ಆಸ್ತಿಯ ರೂಪಾಂತರವನ್ನ ಮಾಡುವುದು ಅವಶ್ಯಕ. ರಿಜಿಸ್ಟರ್ ಅನ್ನ ಮಾಡುವಾಗ ರೂಪಾಂತರವು ನಿಮ್ಮ ಹೆಸರಿನಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಆಗ ಮಾತ್ರ ನೀವು ಆಸ್ತಿಗೆ ಸಂಪೂರ್ಣವಾಗಿ ಅರ್ಹರಾಗಬಹುದು. ಈ ಹಂತವು ಬಹಳನೇ ಮುಖ್ಯವಾಗಿದೆ. ಆಸ್ತಿಯನ್ನ ಖರೀದಿಸಿದ ನಂತರ ನೋಂದಣಿ ಅಗತ್ಯ, ಆದರೆ ಪೂರ್ಣ ಮಾಲೀಕತ್ವದ ಹಕ್ಕುಗಳಿಗಾಗಿ ವರ್ಗಾವಣೆ ಸಹ ಅವಶ್ಯಕ. ಮ್ಯೂಟೇಷನ್ ಎಂದರೆ ಆಸ್ತಿ ದಾಖಲಾತಿಗಳಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸೋದು. ರಿಜಿಸ್ಟ್ರಿ ನಿಮಗೆ ಮಾಲೀಕತ್ವವನ್ನು ನೀಡುತ್ತೆ, ಆದರೆ ರೂಪಾಂತರವು ನಿಮ್ಮ ಹೆಸರನ್ನ ಸರ್ಕಾರಿ ದಾಖಲೆಗಳಲ್ಲಿ ನೋಂದಾಯಿಸುತ್ತೆ. ಇದು ನಿಮ್ಮನ್ನ ಆಸ್ತಿಯ ಕಾನೂನುಬದ್ಧ ಮಾಲೀಕರನ್ನಾಗಿ ಮಾಡುತ್ತೆ. ಇದು ನೀವು ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕುಗಳನ್ನು ಹೊಂದಿದ್ದೀರಿ ಮತ್ತು ಭವಿಷ್ಯದಲ್ಲಿ ಯಾವುದೇ ಕಾನೂನು ಸಮಸ್ಯೆಗಳು ಇರೋದಿಲ್ಲ ಎಂದು ಖಚಿತಪಡಿಸುತ್ತೆ. ಆದ್ದರಿಂದ ಆಸ್ತಿಯನ್ನ ಖರೀದಿಸಿದ ನಂತರ ರೂಪಾಂತರವನ್ನ ಮಾಡೋದನ್ನ ಖಚಿತಪಡಿಸಿಕೊಳ್ಳಿ.